ಇತಿಹಾಸ ಪ್ರಸಿದ್ಧ ಕೊನ್ನೂರಿನ ಗ್ರಾಮ ದೇವತೆ ಶ್ರೀ ದ್ಯಾಮವ್ವಾದೇವಿ ಜಾತ್ರಾ ಮಹೋತ್ಸವದ ಅದ್ದೂರಿ ಆಚರಣೆಗೆ ತಹಶೀಲ್ದಾರರು ಹಾಗೂ ಪೊಲೀಸ್ ಇಲಾಖೆಯ ಜೊತೆ ಇನ್ನುಳಿದ ಇಲಾಖೆಯ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಶ್ರೀ ಹನುಮಾನ್ ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಬಿಸ್ಮಿ ಇವರು ಜಾತ್ರಾ ಮಹೋತ್ಸವದ ಸಾಧಕ ಬಾಧಕಗಳನ್ನು ಚರ್ಚಿಸಿ ಜಾತ್ರೆಯ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಎಲ್ಲಾ ಸಮಾಜದ ಮುಖಂಡರು, ವ್ಯವಸ್ಥಾಪನಾ ಸಮಿತಿ, ಜಾತ್ರಾ ಸಮಿತಿ ಸೇರಿದಂತೆ ಹಲವು ಮುಖಂಡರೊಂದಿಗೆ ಚರ್ಚೆ ನಡೆಸಿ ಎಲ್ಲ ಸಿದ್ಧತೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದರು. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡದಂತೆ ತಿಳಿಸಿದರು. ಹೊನ್ನಾಟದಲ್ಲಿ ಭಂಡಾರ ಇರೋದಿಲ್ಲ, ಅದನ್ನು ಎಲ್ಲರೂ ಪಾಲಿಸಬೇಕೆಂದು ಖಡಕ್ ಆಗಿ ತಿಳಿಸಿ ಜಾತ್ರೆಯನ್ನು ಸಂತೋಷದಿಂದ ಭಕ್ತಿಯಿಂದ ಆಚರಿಸಲು ತಿಳಿಸಿದರು. ಇನ್ನು ಗೋಕಾಕ್ ವಲಯದ ಡಿಎಸ್ಪಿ ರವಿ ನಾಯ್ಕ್ ಇವರು ಜಾತ್ರೆಯಲ್ಲಿ ಯಾರಾದರೂ ಉಪಟಳ ಮಾಡಿದವರ ಪರವಾಗಿ ಮುಖಂಡರು ಬರುವಂತಿಲ್ಲ. ಯಾಕಂದ್ರೆ ಜಾತ್ರೆಯಲ್ಲಿ ಮುಖ್ಯವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರಾದರೂ ಅಂತವರು ಇದ್ದಲ್ಲಿ ನಿಮ್ಮ ಸಮಾಜದಲ್ಲಿ ನೀವೇ ಹೇಳಿಕೊಳ್ಳಬೇಕು. ಇಲ್ಲದಿದ್ರೆ ನಾವು ಬೇರೆ ಮೆಡಿಸಿನ್ ಕೊಡ್ತೀವಿ. ಜಾತ್ರೆಗೆ ಭಂಗ ತರುವವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಎಫ್ಐಆರ್ ಮಾಡ್ತಿವೆ. ಹೊನ್ನಾಟದಲ್ಲಿ ಭಂಡಾರ ನಿಷೇಧವಿದ್ರೂ ಹಾರಿಸಿದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿವೆ ಎಂದು ಖಡಕ್ ಎಚ್ಚರಿಕೆ ನೀಡಿ ಪೊಲೀಸರಿಗೆ ಕೆಲಸ ಕೊಡಬೇಡಿ, ಕೊಟ್ಟರೆ ನೀವುಗಳು ಬಿಸಿ ಆಗ್ತೀರಿ ಎಂದು ಉಪಟಳ ಮಾಡುವವರಿಗೆ ಸುಧಾರಿಸಿಕೊಳ್ಳಲು ಹೇಳಿದರು. ಇನ್ನು ಜಾತ್ರೆಯಲ್ಲಿ ಹಿಸ್ಕಾಂ, ಆರೋಗ್ಯ, ಅರಣ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಫೆಬ್ರವರಿ 20ರಿಂದ 25ರವರೆಗೆ ನಡೆಯುವ 5 ದಿನದ ಜಾತ್ರೆಯ ಸಂದರ್ಭದಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಭಕ್ತರು ಬರುವುದರಿಂದ ಎಲ್ಲ ಅಧಿಕಾರಿಗಳು ವ್ಯವಸ್ಥೆ ಕಲ್ಪಿಸಬೇಕೆಂದು ನ್ಯಾಯವಾದಿ ರಮೇಶ್ ಹಿರೇನಟ್ಟಿ ಇವರು ಅಧಿಕಾರಿಗಳಿಗೆ ವಿನಂತಿಸಿಕೊಂಡರು. ಇನ್ನು ಕೊನ್ನೂರು ಪುರಸಭೆಯ ಮುಖ್ಯ ಅಧಿಕಾರಿ ಶಿವಾನಂದ್ ಹಿರೇಮಠ್ ಇವರು ಕೊನ್ನೂರು ಜಾತ್ರೆಗೆ ಬೇಕಾದ ಕಾಮಗಾರಿಕೆಗಳನ್ನು ತ್ವರಿತಗತಿಯಲ್ಲಿ ಮಾಡುವಂತೆ ಶಾಸಕರು ಹೇಳಿದಂತೆ ಈಗಾಗಲೇ ಮಾಡುತ್ತಿದ್ದೇವೆ. ಇನ್ನು ಜಾತ್ರೆಯಲ್ಲಿ ಕಡ್ಡಾಯವಾಗಿ ಪುರಸಭೆಯಿಂದ ಅನುಮತಿ ಪಡೆದುಕೊಂಡು ಮಾತ್ರ ಬ್ಯಾನರ್ ಹಾಕಬೇಕೆಂದರು. ಅದರ ಜೊತೆಯಲ್ಲಿ ನೀರನ್ನು ಮಿತಿಯಾಗಿ ಬೆಳೆಸಲು ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಧನ್ಯಕುಮಾರ್ ಮೇಗೇರಿಯವರು ಮಾತನಾಡಿ, ಮಾದಿಗ ಸಮಾಜದ ಶ್ರೀ ದುರ್ಗಾದೇವಿಯ ದೇವಸ್ಥಾನದಿಂದ ಅಸೂದಿನನ್ನು ಮೆರವಣಿಗೆ ಮಾಡುತ್ತಾ ಕರೆತಂದ ನಂತರ ಜಾತ್ರೆ ಪ್ರಾರಂಭವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಂಟಿನ್, ಹಿಸ್ಕಾಂ ಅಧಿಕಾರಿ ಬಾಗಡಿ, ಸಿಪಿಐ ಸುರೇಶ್ ಬಾಬು, ಪಿಎಸ್ಐ ಕೆ ವಾಲಿಕರ್, ಜಾತ್ರಾ ಸಮಿತಿ ಹಿರಿಯ ಗಣಾಚಾರಿ ಪ್ರಕಾಶ್ ಕರಿನಿಂಗ್, ಮಾರುತಿ ಪೂಜೇರಿ, ಆನಂದ್ ಪೂಜೇರಿ ಸೇರಿದಂತೆ ಇನ್ನುಳಿದವರು ಸೇರಿದಂತೆ ಎಲ್ಲಾ ಸಮಾಜದ ಮುಖಂಡರು, ಭಕ್ತರು ಉಪಸ್ಥಿತರಿದ್ದರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ಕೆಮಿಕಲ್ ಮಿಶ್ರಿತ ಏನಾಗ ಕಂಡು ಬಂತ ಕೊಡ್ರಿ, ಕಾನೂನಿನ ಪ್ರಕಾರ 6 ತಿಂಗಳು ಜೈಲು ಶಿಕ್ಷೆ ಐತ್ರಿ, 3 ಲಕ್ಷ ರೂಪಾಯಿ ದಂಡ ಐತಿ. ಅದಾ 3 ಲಕ್ಷ ರೂಪಾಯಿ ದಂಡ, 6 ತಿಂಗಳು ಜೈಲು ಶಿಕ್ಷೆ. ಇದನ್ನ ಯಾರು ತಡೆಯಂಗಿಲ್ಲ ಅಂತ ಹೇಳಿದಾರೆ ಈಗ ಹಿರಿಯರು. ನಾವೀಗ ಹೇಳತ್ತೀವಿ, ಮೀಡಿಯಾದವರು ಅದಾರ, ಇಲ್ಲಿ ನಮ್ಮ ಪತ್ರಕರ್ತ ಮಾಧ್ಯಮ ಅವ್ರದಾರ, ಬಾಂಧವ್ರದಾರ, ಅವ್ರು ಹೇಳ್ತಾರೆ, ಇದನ್ನು ಭಾಳ ಫೋಕಸ್ ಮಾಡಿ ಹೇಳ್ತಾರೆ. ನಾನು ಸ್ಟ್ರಿಕ್ಟಾಗಿ ಹೇಳಕತ್ತೀನಿ, ಯಾರೋ ಬಂದ್ರೂ ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತೊಗೋಬೇಕು ಅದನ್ನ ತೊಗೋತೀವಿ. ಅದು ಒಂದೇ ದಿವಸ ಐತಿ, ನೀವೆಲ್ಲ ಹೇಳತ್ತಾರೆ ಇನ್ನೂ ಚರ್ಚೆ ಮಾಡೋದು, ಬಟ್ ಒಂದೇ ದಿವಸ ಐತಿ. ಆ ಒಂದೇ ದಿವಸನೂ ಸಣ್ಣದ ಏನಾದರೂ ಕೆಮಿಕಲ್ ಮಿಶ್ರಿತ ಭಂಡಾರ ಎಲ್ಲರೂ ಕಂಡು ಬಂತಂದ್ರೆ ಯಾರ ಅಂಗಡಿಯಲ್ಲಿ ಕಂಡು ಬರ್ತೈತಿ, ಏನು ಬರ್ತೈತಿ, ನಾವೆಲ್ಲ ಚರ್ಚೆ ಮಾಡಿ ಯಾರ ಮೇಲೆ ಆ್ಯಕ್ಷನ್ ತೊಗೋಬೇಕಲ್ಲ ಅವ್ರು ಆ್ಯಕ್ಷನ್ ತೊಗೋತೀವಿ. ಮತ್ತು ಅದನ್ನು ಬಿಡೋದಿಲ್ಲ. ಅರ್ಥ ಆಯ್ತಾರೆ? ಯಾಕಂದರೆ ಇದನ್ನ ಹೇಳಿದ್ದೀನಿ, ಸಹಬಾಳ್ವೆ ಪ್ರತೀಕ ಜಾತ್ರೆ ಅಂತಂದ್ರೆ ಎಲ್ಲರೂ ಅಂತಂಬದಂಗೆ ಇರ್ತೀವಿ. ಹೌದಾ? ಅಂತಂಬನಾಗ ಒಂದೇ ಮನೆಯವರಾಗತ್ತೆ ಇರ್ತೀವಿ. ಕೊನ್ನೂರು ಅನ್ನೋದು ಒಂದೇ ಕುಟುಂಬ ಆಗಿರ್ತೈತಿ ಊರೆಲ್ಲ. ಆ ಕುಟುಂಬದಾಗ ಯಾರೋ ಒಬ್ರು ಸ್ವಲ್ಪ ಏನಾರು ವಿಷಯ ಇದನ್ನು ಮಾಡಿದ್ರೆ ಅಂದ್ರೆ ಬಿಡೋದಿಲ್ಲ ಯಾರನ್ನು. ಹೌದಾ? ಇದೊಂದು ನಮ್ಮ ಕಡೆ ತಾಲೂಕು ಆಡಳಿತದಿಂದ ಹೇಳ್ತಾ ಇದ್ದೀನಿ. ಎರಡನೇದು ಏನಂತಂದ್ರೆ ಅಹಿತಕರ ಘಟನೆಗಳು, ಯಾರ್ಯಾರು ಹೆಂಗೆ ಹುಡುಗರದಿರಲ್ಲ, ಸ್ವಲ್ಪ ಉಡಾಳ ಹುಡುಗರು ಅಂತ ಕರಿತೀರಿ, ಅಂಥವ್ರು ಏನಾರೇ ಮಾಡಕತ್ತಾರ ಸಾಹೇಬ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ಬಟ್ ನಾನು ಹೇಳ್ತೀನಿ, ಯಾಕಂದ್ರೆ ನನ್ನ ಕಡೆ ತೊಗೊಂಬರ್ತಾರೆ ಸಾಹೇಬ್ರು, ಇಲ್ಲಿ PS ಅವರು ಇರ್ಬೋದು, ಯಾರೋ ಇರ್ಬೋದು. ಬಟ್ ಯಾರನ್ನೂ ಬಿಡೋದಿಲ್ಲ ಆ ಟೈಮ್ದಾಗ ಏನಾರು ಬಂತಂದ್ರೆ. ಅದಕ್ಕೆ ಅಡ್ವಾನ್ಸ್ ಎಚ್ಚರಿಕೆ ಸಾಹೇಬರು ಕೊಡ್ತಾರೆ, ನಾನು ಕೊಡ್ತಾ ಇದ್ದೀನಿ. ಏನಾದರೂ ಗದ್ದಲ ಮಾಡಿದ್ದಾದ್ರೆ ಹುಡುಗರನ್ನ ಚುಡಾಯಿಸೋದಾಯ್ತು, ಮತ್ತು ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಶರ್ತ್ ಇದ್ದಾಗ ಅದನ್ನು ಮಾಡೀನಿ, ಇದನ್ನು ಮಾಡೀನಿ, ಕುಡಿದು ಹೊಡಿನಿ ಮಾಡಿದರೆ ಬಿಡೋದಿಲ್ಲ. ಯಾಕಂದ್ರೆ ಜಾಸ್ತಿ ಮಾತಾಡ್ತಾರೆ ಅವರು. ಹೌದಾ? ಇನ್ಫಾರ್ಮಲ್ ಅದಾರಲ್ಲ ಸಾಹೇಬ್ರು, ಅವ್ರು ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಕಡೆನೂ ಬರ್ತಾವೆ ಆಮೇಲೆ. ಅದಕ್ಕೆ ಹೇಳಕತ್ತೀನಿ, ಇದೊಂದು ಎಚ್ಚರಿಕೆ ನಿಮಗೆ. ಸೊ ಯಾವುದೇ ಕಾರಣಕ್ಕೂ ಹಿಂದೆ ಇರಬಾರ್ದು. ಆಮೇಲೆ ನೀವು ಹೇಳಿದ್ರಲ್ಲ, ನೀವು ಏನು ಕೂತಿರಲ್ಲ, ಇವರು ಅಷ್ಟೇ ಅಲ್ಲ, ಈಗ ಏನು ಕೇಳ್ತಾ ಇದ್ದಾರೆ ಈ ಮೀಡಿಯಾದಾಗಿಂದ ನೋಡ್ತಾ ಇದ್ದೀರಲ್ಲ, ಮನೆಯಾಗ ಯಾರು ಕೂತ್ಕೊಂಡ್ರೆ ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನಾನು ಹೇಳಿದ್ದೀನಿ, ಕೊನ್ನೂರು ಗ್ರಾಮದ ಒಂದು ಕುಟುಂಬ ಐತಿ. ಆ ಕುಟುಂಬದಾಗ ಸಣ್ಣ ಪುಟ್ಟ, ನಮ್ಮ ಕುಟುಂಬದಾಗ ಸಣ್ಣ ಪುಟ್ಟ ಅಂತಂದ್ರೂ ಜಗಳ ಇರ್ತಾವೆ. ಆ ಜಗಳ ಜಾತ್ರೆ ನಡೋ ತರಂಗಿಲ್ಲ. ಜಾತ್ರೆ ನಡುತ್ತಂದ್ರೆ ಅಂದ್ರೆ ಬೇರೆದವ್ರಿಗೆ ಏನಾಕೈತಿ ನೋಡಪ್ಪ, ಕೊನ್ನೂರದಾಗ ಗ್ರಾಮದ ಜಾತ್ರೆಯೊಳಗೆ ಹಿಂಗಾಯ್ತು ಹಂಗೆ ಏನೂ ಅನ್ನಂಗಿಲ್ಲ. ಹಂಗೆ ಅನ್ನಲ್ದಂಗೆ ನೋಡ್ಕೋ ಜವಾಬ್ದಾರಿ ನಮ್ಮದು. ಮನಸ್ಸಿನಿಂದ ಹೇಳಿದ ತನು ಮನದನ ಇರ್ಬೇಕು ಎಲ್ಲರದು. ಹೌದಾ? ಖಂಡಿತ ಏನಾಗ್ತೈತಿ, ಯಶಸ್ವಿ ಆಗ್ತೈತಿ. ಯಶಸ್ವಿ ಆಯ್ತಂದ್ರೆ ನಾವು ಅಧಿಕಾರಿಗಳು ಬೇರೆ ಕಡೆಯಿಂದ ಬಂದಿರು, ನಾವೇನು ಕೊನ್ನೂರು ಗ್ರಾಮದವರು ಅಲ್ಲ, ಗೋಕಾಕದವರು ಅಲ್ಲ, ಬೇರೆ ಗ್ರಾಮದಿಂದ, ಬೇರೆ ತಾಲೂಕು, ಬೇರೆ ಜಿಲ್ಲೆಯಿಂದ ಬಂದು ನಾವಿಲ್ಲಿ ಮಾಡ್ತೀವಿ, ನಮ್ಗೆ ಖುಷಿ ಆಗ್ತೈತಿ.
ನೋಡಪ್ಪ ಕೊನ್ನೂರು ಗ್ರಾಮದ ಎಲ್ಲ ಕುಟುಂಬ ತಿಳ್ಕೊಂಡು ಹೆಂಗೆ ಸಹಕಾರ ನೀಡಿದರು, ಎಷ್ಟು ಚೆನ್ನಾಗಿ ಮಾಡಿದ್ದು ನಾವು ಜಾತ್ರೆ ಅಂತೇಳಿ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಎಲ್ಲರೂ. ಈಗ ನಾನು ಅದಕ್ಕೆ ಹೇಳ್ತೀನಿ, ಮಾಧ್ಯಮದವ್ರು ಹೇಳ್ತೀನಿ, ಮತ್ತೆ ಒತ್ತಿ ಹೇಳ್ತೀನಿ, ಅವರು ನಮಗೆಲ್ಲ ಬಿತ್ತರಿಸ್ತಾರೆ. ಇದನ್ನು ನಾವೇನು ಹೇಳತ್ತೀವಿಲ್ಲ, ಎಲ್ಲ ಮನ್ಯಾಗ ಕುತ್ಕೊಂಡವ್ರಿಗೂ ಗೊತ್ತೈತಿ. ಈಗ ಬೇರೆ ಊರಾಗ ಹೋದಾರ, ಇಲ್ಲಿ ಅವ್ರು ಬರ್ತಾರೆ ಜಾತ್ರೆಗೆ, ಅವ್ರಿಗೂ ಹೇಳತ್ತಿದ್ದೀನಿ ನನ್ನ ರಿಕ್ವೆಸ್ಟ್ ಇದು. ಹೌದಾ? ಯಾವುದೇ ಕಾರಣಕ್ಕೂ ಹೇಳಿದ್ರಲ್ಲ, ಬಂದು ಜಾತ್ರೆ ನಮ್ದು ಏನೈತಿ, ನೀವೇನು ಮಾಡ್ತಿರ್ತೀರಿ 5 ದಿವ್ಸ ಬಂದು ನೋಡುವಂಗಿರಲಿಲ್ಲ ನಮಗೆ. ಹೌದಾ? ಬಂದು ನಿಮ್ಮನ್ನು ನಡು ಏನಾರು ನಾವು ಬಿಡಿಸೋಂಗಿರಬಾರ್ದು ಅಷ್ಟೇ. ಹಂಗೆ ಆಗ್ಬಾರ್ದು ದಯವಿಟ್ಟು. ಅಂದರೆ ಏನೂ ಆಗೋದಿಲ್ಲ, ನಾ ಹೇಳತ್ತೀನಿ ನಿಮಗಷ್ಟೇ. ಯಾಕಂದ್ರೆ ನಾವು ಒಬ್ಬ ಅಧಿಕಾರಿಯಾಗಿ ಈಗ ಮಾತಾಡಬೇಕಲ್ಲ, ಯಾವುದೇ ರೀತಿಯಿಂದ ಅಹಿತಕರ ಆಗದ ರೀತಿಯಲ್ಲಿ ನಾವು ತಡೆಗಟ್ಟಬೇಕಾಗ್ತದೆ. ಆ ತಡೆಗಟ್ಟೆ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀನಿ. ಹೌದಾ? ಇದು ಯಾವುದೇ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ಎಂಟಿನ ಸಾಹೇಬ್ರದಾರಲ್ಲ, ಅವ್ರು ಹೇಳಿದ್ರೆ ಆಗ ಎಷ್ಟು ಯೂನಿಟ್ ಬೇಕಾಗ್ತಾರೆ ಯೂನಿಟ್ ಮಾಡೋಣ ನಾವು, ಹೆಲ್ತ್ ಯೂನಿಟ್ ಅಂತೇಳಿ ಎಲ್ಲೆಲ್ಲಿ ಬೇಕಾಗ್ತೈತೆ ಅಂತೇಳಿ. ಹೌದಾ? ಎಸ್ಕಾಮ್ದವ್ರು ಚರ್ಚೆ ಮಾಡಿದ್ವಿ, ಈಗಾಗಲೇ ಅವ್ರು ಎಸ್ಟಿಮೇಟು ಮಾಡಿದ್ದಾರೆ. ಪುರಸಭೆಯಿಂದ ಏನು ಕೆಲಸ ಮಾಡ್ಬೇಕು ಮಾಡ್ಸಕತ್ತಾರ, ಅವ್ರದ್ದು ಎಸ್ಟಿಮೇಟ್ ಮಾಡಿ ಈಗಾಗಲೇ ಎಷ್ಟು ದುಡ್ಡು ಬೇಕು ಅದನ್ನು ತೊಗೋತಾ ಇದ್ದಾರೆ. ಸಾಹೇಬ್ರಂತೂ ಏನು ಹೇಳೋಂಗಿಲ್ಲ, ಪೊಲೀಸ್ ಇಲಾಖೆಯಿಂದ ಎಲ್ಲ ಮಾಡೇ ಮಾಡ್ತಾರೆ, ಅದಂತೂ ಐತಿ. ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆದವ್ರು ಬಂದಾರೆ. ಅರಣ್ಯ ಇಲಾಖೆದವ್ರು ಎಲ್ಲೆಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಬೇಕಲ್ಲ, ನೀವೇನು ಇವತ್ತು ಇದನ್ನು ಮಾಡ್ತಿರಲ್ಲ, ಟ್ರಯಲ್ ಮಾಡ್ತಿರಲ್ಲ, ಅದನ್ನು ಹೇಳ್ರಿ. 2-3 ದಿವಸ ನಾವು ಅದನ್ನು ಮಾಡ್ತಾರೆ. ಅದ್ರ ಜೊತೆಗೆ ಫೈರ್ದವ್ರು, ಅಗ್ನಿಶಾಮಕ ಇಲಾಖೆದವ್ರು ಬಂದಾರೆ. ಅವ್ರಿಗೂ ಏನೈತಿ ಆಲ್ಮೋಸ್ಟ್ ಆಲ್ ಎಕ್ಸ್ಪೀರಿಯನ್ಸ್ ಐತಿ, ಅವ್ರದ್ದೊಂದು ದೊಡ್ಡ ಟೀಮ್ ಐತಿ. ಈಗ ಮತ್ತೆ ಹೆಚ್ಚಿಗೆ ಸ್ಟಾಫು ಬಂದಾರ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗೋದ ರೀತಿಯಲ್ಲಿ ನೋಡ್ಕೊತಾರೆ. ಹೌದಾ? ಏನೇನು ಬೇಕು ಎಲ್ಲ ಸಿದ್ಧಿದ್ದೀವಿ. ಏನಂತಂದ್ರೆ ನಿಮ್ಮದು ಸಹಕಾರ ಹೆಂಗೈತಲ್ಲ ಹಿಂಗೆ ಪೂರ್ತಿ ಮುಗಿತಾನೆ ಇರಲಿ ಅಷ್ಟೇ. ಯಾಕಂದ್ರೆ 9 ವರ್ಷಕ್ಕೆ ಒಂದ್ಸರಿ ಮಾಡ್ತಾ ಇದ್ದಾರೆ. ಈಗ ಆ ಜಾತ್ರೆ ಹೆಂಗೆ ಆಗ್ಬೇಕಂದ್ರೆ ನೋಡೋರ ಕಣ್ಣಿಗೆ ಅನಿಸ್ಬೇಕು, ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದೇಳಿ. ಹೌದಾ? ಅಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ ಹೇಳಿ ಅಂತ ಇದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ನಾವು ರೆಗ್ಯುಲರ್ ನಮ್ಗೆ ಇನ್ಫಾರ್ಮೇಷನ್ ಬಂತು ಅಂದ್ರೆ ಪಕ್ಕ ರೇಡ್ ಮಾಡ್ತೀವಿ, ಅಂಗಡಿನ ರೇಡ್ ಮಾಡಿ ಮತ್ತೆ ಬಂದ್ ಮಾಡಿಸ್ತೀವಿ, ಫೈನು ಬೀಳುತ್ತೆ. ಸೊ ಅದಕ್ಕೆ ಆಸ್ಪದ ಕೊಡಬೇಕು, ಯಾವುದಕ್ಕೂ ಆಸ್ಪದ ಕೊಡಬೇಡಿ. ನಾವು ಪೊಲೀಸರಿಗೆ ಕೆಲಸ ಕಡಿಮೆ ಕೊಡಿ, ಪೊಲೀಸರಿಗೆ ಕೆಲಸ ಕೊಡಬೇಡ್ರಿ. ನಾ ಹೇಳೋದು ಅಂದ್ರೆ ಚಂದ ಇರ್ತೈತಿ. ಪೊಲೀಸರಿಗೆ ಕೆಲಸ ಕೊಡೋಕೆ ಶುರು ಮಾಡಿದ್ರೆ ಮತ್ತೆ ಪೊಲೀಸರ ನೀವು ಬ್ಯುಸಿ ಆಗಿಬಿಡ್ತೀರಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಆಚರಿಸೋಣ. ಜಾತ್ರೆ ಮೆಮೊರಬಲ್ ಆಗಬೇಕು. ಜಾತ್ರೆ ಯಾವಾಗಲೂ ನೆನ್ಪಿಟ್ಕೋಬೇಕು. ಈ ಮಸ್ಟ್ ಜಾತ್ರೆ ಬರೋ ತನಕ ಪ್ರತಿಯೊಬ್ಬರು ಹೇಳ್ಕೊಳ್ತಾ ಇರಬೇಕು, ಕನ್ನೂರು ಜಾತ್ರೆ ಭಾರಿ ಚೆನ್ನಾಗೈತೆ, ಭಾರಿ ಚೆನ್ನಾಗಿತ್ತು. ಇದು ಒಂದು ರೀತಿ ಗರ್ವ, ನಮಗೆ ಒಂದು ರೀತಿ ಪ್ರೌಡ್, ಪ್ರತಿಯೊಬ್ಬರಿಗೂ ಪ್ರೌಡ್ ಫೀಲ್ ಆಗಬೇಕು ನಮ್ಮೂರಿನವ್ರಿಗೆ. ಹೌದಪ್ಪ ನಮ್ಮ ಜಾತ್ರೆ ತುಂಬ ಚೆನ್ನಾಗೈತೆ, ಅಚ್ಚುಕಟ್ಟಾಗೈತೆ, ಎಲ್ಲರೂ ಖುಷಿಯಾಗಿ ಹೋದರು, ಖುಷಿಯಾಗಿ ಬಂದು ಭಕ್ತಿಯಿಂದ ಸೇವೆ ಕೊಟ್ಟು ಸೇವೆ ಸಲ್ಲಿಸಿ ಹೋದರು ಅಂತ ಈ ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು. ಸೊ ಹಾಗಾಗಿ ಮತ್ತೇನು ಹೆಚ್ಚು ಮಾತಾಡೋದಿಲ್ಲ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಪೊಲೀಸಿನಲ್ಲಿ ನಾವು ಕೂಡ ಕೆಲವೊಂದು ಕಡೆ ಟ್ರಾಫಿಕ್ ರೆಗ್ಯುಲೇಷನ್ನು ಏನಿದೆ ಅದು ನಾವು ಪ್ಲ್ಯಾನ್ ಮಾಡ್ಕೊತೀವಿ. ನಾವು ಮಿನಿಮಮ್ ಇನ್ಕನ್ವೀನಿಯನ್ಸ್ ಮಾಡ್ತೀವಿ. ಇನ್ಕನ್ವೀನಿಯನ್ಸ್ 90% ವಿಲ್ ಅವಾಯ್ಡ್, ಪಬ್ಲಿಕ್ಕಿಗೆ, ಲೋಕಲ್ ಪಬ್ಲಿಕ್ಕಿಗೆ ಯಾವುದೇ ರೀತಿ. ಬಟ್ ಎಲ್ಲಿ ಅವಾಯ್ಡ್ ಆಗೋದಿಲ್ಲ ಅಲ್ಲಿ, ಯಾಕಂದರೆ ನಾನು ನೋಡಿದೆ ಇಲ್ಲಿ ರೋಡ್ಸ್ ಎಲ್ಲ ತುಂಬ ನ್ಯಾರೋ ಇದೆ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸ್ವಲ್ಪ ನಾವು ಆ ಟೈಮಿಗೆ ನಿಮ್ಮ ಯಾರು ಬೇರೆ ಕಡೆಯಿಂದ ನಿಮ್ಮ ಸಂಬಂಧಿಕರೆಲ್ಲ ಬಂದಿದ್ದರೆ ವೆಹಿಕಲ್ಸ್ ಎಲ್ಲ ಸ್ವಲ್ಪ ದೂರ ಆ ಟೈಮಿಗೆ, ಜಾತ್ರೆ ಟೈಮಿಗೆ ಸ್ವಲ್ಪ ದೂರ ಇರಿಸುವಾಗೆ ನೀವೇ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಒಂದು ಸಲ ಒಳಗಡೆ ಬಂತು ಮತ್ತು ಮೂವ್ಮೆಂಟ್ ಆಗ್ತಾಯಿತ್ತು ಅಂದರೆ ಜನರ ಮೂವ್ಮೆಂಟಿಗೆ ಕಷ್ಟ ಆಗ್ತದೆ. ಅದನ್ನು ನಾವು ಜಾತ್ರೆಗೆ ಒಂದು 2-3 ದಿನ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನಾವು ನಿಮಗೂ ಕಮ್ಯುನಿಕೇಟ್ ಮಾಡ್ತೀವಿ. ಹಾಗೇನಾದರೂ ಇದ್ದರೆ ಇಲ್ಲ, ಇನ್ನು ನಿಮ್ಮದು ತೇರೋಗೋ ಏರಿಯಾ ಎಲ್ಲ ಕ್ಲಿಯರ್ ಇದೆ, ಅಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ನಾವು ವಿ ಆರ್ ಪ್ರೋ ಪೀಪಲ್ ಫ್ರೆಂಡ್ಲಿ. ನಾವು ಏನೇ ಎಲ್ಲ ಬಂದೋಬಸ್ತ್ ಮಾಡ್ತೀವಿ. ಮೇನ್ ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತ್ರ ಯಾವುದೇ ರೀತಿ ಮುಲಾಜಿಲ್ಲದೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದು ನಾನು ಈ ವೇದಿಕೆಯಲ್ಲಿ ಮುತ್ಕೊಂಡು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಮ್ಮ SP ಸಾಹೇಬರು ಬಂದಿದ್ದಾರೆ, ಈಗ ಹೊಸ SP ಸಾಹೇಬರು, ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್. ಯಾವುದಕ್ಕೂ ಈಗ ಅದೇ ಹೇಳಿದ್ನಲ್ಲ, ಮೊದಲೇ ಮಾತಾಡ್ಕೊಂಡು ಬಿಡ್ತಿದ್ವಿ, ಅದು ದೇಶ ಒನ್, ಈಗ ಪಕ್ಕ FIR ಮಾಡ್ತೀವಿ. ಸೊ ಅದಕ್ಕೆ ಆಸ್ಪದ ಮಾಡ್ಕೊಡ್ಲಿಕ್ಕೆ ಹೇಳಿಬಿಡ್ರಿ. ಎಲ್ಲರಿಗೂ ನೀವೇ ಊರಿನಲ್ಲಿ ಪ್ರತಿಯೊಬ್ಬರು ಇಷ್ಟೆಲ್ಲ ಜನ ಸೇರಿದ್ರಿ, ಊರಲ್ಲಿ ಹೋಗಿ ಹೇಳಿ ಯಾವುದೇ ರೀತಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರದಂತೆ ಎಲ್ಲ ಚೆನ್ನಾಗಿ ಆಚರಿಸ್ಕೊಂಡು ಹೋಗಬೇಕು. ನಿಮ್ಗೆ ಅನಿಸ್ತು ಮಾನ್ಯ ತಹಸೀಲ್ದಾರರು, ಸದಸ್ಯರು, ವೈದ್ಯಾಧಿಕಾರಿಗಳೆಲ್ಲ ಹೇಳಿದ್ದಾರೆ. ಈಗ ನಾವು ಸುಮಾರು 15-20 ದಿನ ಆಯಿತು ಕಮಿಟಿಯವರು ಕರ್ಕೊಂಡು ನಮ್ಮ ತೇರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಹೋಗ್ತೈತಿ ಅಂತ ನೋಡಿಕೊಂಡು ಅಲ್ಲಿ ಆ ಮಾರ್ಗದಲ್ಲಿ ಬೇಕಾದಂಥ ಸುರಕ್ಷತೆ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಪ್ರಾರಂಭ ಮಾಡಿ 2 ದಿನ ಆಗಿದೆ. ಅದು ಕಮಿಟಿಯವರ ಗಮನ ಕೂಡ ಇದೆ. ಅದಕ್ಕೆ ನಮ್ಮ ಕಾರ್ಯದಲ್ಲಿ ನಾವು ಮತ್ತು ಚೀಫ್ ಆಫೀಸರ್ ಅವರು ಜಂಟಿಯಾಗಿ ಸೇಫ್ಟಿಗೆ ಏನು ಬೇಕೆಲ್ಲ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 1ನೇ ತಾರೀಕಿಂದ ಜಾತ್ರಾ ಮುಗಿಯುವವರೆಗೆ ನಾವು ಹೆಚ್ಚಿಗೆ ಸಿಬ್ಬಂದಿಯನ್ನು ಕೊಟ್ಟು ಇಂಟ್ರಪ್ಷನ್ ಆಗಲ್ದಂಗೆ ಅಥವಾ ಯಾವುದೇ ಅವಾಗತೆ ಘಟನೆ ಆಗಲ್ದಂಗೆ ನೋಡಲಿಕ್ಕೆ ಏನು ಮಾಡಬೇಕೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಕೆಲವೊಂದು ಕಡೆ ತೀರ ಹೋಗೋ ಟೈಮ್ದಾಗ ನಾವು ಸ್ಟಾಫ್ದವರು ನಮ್ಮ ಸೆಕ್ಷನ್ ಆಫೀಸರ್ ಬಂದಾಗ ಒಂದು 2-3 ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ದೋ ಮಜ್ಲಿ ಮನೆ ಅದಾವ, ಅದರ ಮಜ್ಲಿಗೆ
ಸಣ್ಣ ಇಕ್ಕಟ್ಟದ ಸಣ್ಣ ರಸ್ತೆ ಇದಾವೆ, ಅಲ್ಲಿ ಕಂಡಕ್ಟರ್ ನಮ್ಮ ವಯರ್ ಹತ್ತುವ ಚಾನ್ಸ್ ಇದೆ. ಅದು ಸೈಡ್ ಮಾಡಿದ್ದೀವಿ. ಆದರೂ ಕೂಡ ಆ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ನಾನು ಏನು ಹೇಳಿದ್ದೀನಪ್ಪ ಅಂದರೆ, ಮೇಲಿನ ಮಹಡಿಗೆ ಯಾರು ಹೋಗಲ್ದಂಗೆ ಮೇಲಿನ ಮನೆಗೆ ಹೋಗುವಂಥ ಬಾಗಿಲು ಚಿಲಕ ಹಾಕಿಸ್ಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕಾರ ಮಾಡಬೇಕು. ತೇರ್ ಪಾಸ್ ಆಗೋರಿಗೆ ಮಾತ್ರ, ಯಾಕಂದರೆ ತೇರ್ ಪಾಸ್ ಆಗುವಾಗ ನಮ್ಮ ಕರೆಂಟ್ ನಾವು ತೆಗಿಬಾರ್ದು ನಮ್ಮ ಪ್ಲಾನಿಂಗ್ ಇದೆ. ಕರೆಂಟ್ ಚಾಲು ಇಟ್ಟುಕೊಂಡು ತೇರ್ ಪಾಸ್ ಮಾಡುತ್ತೀವಿ. ಆದರೆ ಆ ಟೈಮ್ದಾಗ ಇಂಥವ್ರು ನಮ್ಮ ಸಿಬ್ಬಂದಿಗಳು ಬಂದು ತಮಗೇನಾದರೂ ಹಿಂಗೆ ಮಾಡುವಂಥ ಸಲಹೆ ಸೂಚನೆ ಕೊಡುವಾಗ ತಾವು ಕೂಡ ಸಹಕಾರ ಮಾಡಬೇಕು. ಅದ್ಯಾಕೆ ಮಾಡಬೇಕು, ಇದು ಮಾಡಬೇಕಂತೇಳಿ ತಾವು ಅನ್ನಬಾರದು ಅನ್ನುವಂಥ ನಮ್ಮದು ವೈಯಕ್ತಿಕ ರಿಕ್ವೆಸ್ಟ್ ಇದೆ. ಇದೇ ರೀತಿಯಾಗಿ ಜಾತ್ರೆ ಪೂರ ಮುಗಿಯುವವರೆಗೆ ಯಾವುದೇ ಅಹಿತ ಘಟನೆ ಆಗಬಾರ್ದು, ಇಂಟ್ರಪ್ಷನ್ ಆಗಬಾರ್ದು ಅಂತೇಳಿ ನಾನು ಭಾಳಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತಾವು ಯಾವುದೇ ಜಾತ್ರಾ ಟೈಮ್ದಾಗ ಸಪ್ಲೈ ಹೋದಾಗ ಒಂದು ಕೊನ್ನೂರದೊಂದು ನಮ್ಮ ನಂಬರ್ ಇದೆ, ಆ ನಂಬರಿಗೆ ನಾವು ಕಾಲ್ ಮಾಡಬೇಕು. ಕಂಪ್ಲೇಂಟ್ ನಂಬರ್. ಅದೇ ರೀತಿ ಆ ನಂಬರಿಗೆ ಒಂದೇ ನಾವು ಕಾಲ್ ಕನೆಕ್ಟ್ ಆಗಲಿದ್ರೆ ನಮ್ಮ ಶಾಖಾಧಿಕಾರಿ ನಂಬರ್ ಇದೆ 9480882413. ಈ ನಂಬರ್ ಕಾಲ್ ಮಾಡಿರಿ. ಸಪೋಸ್ ಅದು ನಂಬರ್ಗೆ ಕನೆಕ್ಟ್ ಆಗಲಿ ಅಂದರೆ ನನ್ನ ನಂಬರ್ ಇರ್ತದೆ 9448470279. ಈ ನಂಬರಿಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿ ದಯವಿಟ್ಟು ನಮಗೆ ಅದು ವಿಷಯ ತಿಳಿಸಬೇಕು. ತಿಳಿಸಿದರೆ ಅರ್ಜೆಂಟಾಗಿ ನಾವು ಸಾಲ್ವ್ ಮಾಡಬಹುದು. ನಂಬರ್ ಹೇಳ್ತಾರೆ ಅಲ್ಲ ಇದ್ರಾಗ. ಆಮೇಲೆ ನಿಮ್ಮ ಜಾತ್ರಾ ಕಮಿಟಿಯವರಿಗೆ ನಮ್ಮ ಸೆಕ್ಷನ್ ಆಫೀಸರ್ ನಂಬರ್ ಕೊಡ್ತಾರೆ. ಅದಕ್ಕೆ ನಾವು ತಮ್ಮ ಜೊತೆ ಇರ್ತೀವಿ. ತಮ್ಮ ಸಹಕಾರ ನಮಗಿರಲಿ. ನಾವು ಜಾತ್ರೆಗೆ ಅಥವಾ ದೇವಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕದೆ ನಾವು ಎಲ್ಲ ರೀತಿಯಿಂದ ನಾವು ಸೇವೆ ಮಾಡಲಿಕ್ಕೆ ತಯಾರಿದ್ದೀವಿ. ತಾವು ನಮ್ಮ ಜೊತೆ ಇರ್ತೀರಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಧನ್ಯವಾದ ಹೇಳಿ ಮಾತನಾಡ್ತೀನಿ.